ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೆನ್ನಾಗಿರುತ್ತೆ. ವಾಪಸ್ ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತೀರ. ದನಕ್ಕೆ ಬಡ್ದಂಗ ಬಡಿ ಹಾಕತ್ತಿರಲ್ರು. ನಿಮ್ಗೇನ ಕೊರೋನಾ ಅನ್ನೋದ ಇಲ್ಲೇನ ಯಪ್ಪ? ಒಂದಿನ ಅಸಲು ರೊಕ್ಕ ಕೊಟ್ಟಿವಲ್ಲು ಯಪ್ಪ. ಬಡ್ಡಿ ನಿಮ್ಮ ಅಪ್ಪ ಕೊಡ್ತಾನೇನೋ? ಬಡ್ಡಿ ಮಣ್ಣೀರೆ ಕೊಟ್ಟಿವಲ್ಲ. ಬಡ್ಡಿ ಕೊಡಕ್ಕೆ ಮಾಡ್ದಲ್ಲ ಚಿನ್ನ. ಆ ಬಡ್ಡಿ ಕೇಳ್ತಾ ಇರೋದು. ತಮ್ಮ ಬಡ್ಡಿ ಕೇಳಕತ್ತಾರಲ್ಲೋ. ಚಕ್ರ ಬಡ್ಡಿ ಕೊಡ್ಬೇಕೇನ್ರು ನಿಮಗೆ? ನಾನ್ ಮಕ್ಕಳ್ರ ನಿಮ್ಗೆ ಬ್ಯಾಂಕ್ ಅವರೇ ಸರಿ ಜುಟ್ಟು ಜನ್ವಾರ ಡಾಕ್ಯುಮೆಂಟ್ಸ್ ಎಲ್ಲ ಅಡ ಇಟ್ಕೊಂಡು ಕೊಡ್ತಾರೆ. ನಾವು ಆಧಾರ್ ಕಾರ್ಡ್ ಕೂಡ ನೋಡ್ದಿರ ಕೊಟ್ವಲ್ಲೋ. ಕೇಳಕ್ ಬಂದ್ರೆ ತಪ್ಪಿಸ್ಕೊಂಡವ್ರ. ಇದು ಈ ಡೇಂಜರ್ನಾಗ ಪುಂಗಿ ಪ್ರಶಾಂತ ಇಬ್ರು ಕೆಟ್ಟ ಹೊಡಿಗಳು. ಪ್ರವಾಸನೇ ಬೇಡ, ಸೈಲೆಂಟಾಗಿ ಸೈಡಲ್ಲಿ ಹೋಗು. ಸರಿಯಾದ ಟೈಮಿಗೆ ಬಂದಿದ್ದೀರಾ? ಸರಿಯಾದ ಟೈಮ್ ಮತ್ತೆ ಸರಿಯಾದ ಟೈಮ್. ರಾಂಗ್ ಟೈಮಿಗೆ ಬಂದಿದ್ದೀನಿ. ನೋಡ್ರಿ ಹೆಂಗ್ ನಿಂತಿದ್ದಾರೆ ನೋಡಿ. ನೋಡ್ಬಾರ್ದು ಅಂತ ಕಣ್ ತಪ್ಸ್ಕೊಂಡು ಬರ್ತಾ ಇದೀನಿ. ನೀನೇ ನೋಡು ಅಂತೀಯಾ? ಪಾಪ ರೀ ನಮ್ಮ ಪವ್ಯ ಬಸ್ಯ. ಇದ್ದು ನಿನ್ ಗಂಡನ ಪಾಪ ನನ್ನೇನು ಹೋಮ್ ಪಿಕ್ಚರ್ ಶಿವಣ್ಣ ಅನ್ಕೊಂಬಿಟ್ಟ. ಇಂಟ್ರೋಲ್ ಲಾಂಗ್ ಹಿಡಿಯಕ್ಕೆ ನಾನು ಕ್ಲೈಮ್ಯಾಕ್ಸ್ ಅನ್ನು ಹಿಡಿಯಲ್ಲ. ಮೊದಲೇ ಮೂತಿಗೆ ಪಟಾಕಿ ಇಡೋ ಜನರು ನಡಿ. ನಾನೇನು ಹೇಳ್ರಿ ರೀ ತಪ್ಪು ಮಾಡ್ತಿದ್ದೀರಾ ನೀವು. ಏನ್ಗಿರಿ ನೀನು ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀನಿ, ನಂದೇ ತಪ್ಪು ಅಂತ ಹೇಳ್ತೀಯಲ್ಲ. ಅಲ್ಲ ರೀ, ಅಲ್ಲಿ ಅಷ್ಟು ಜನ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ನೀವ್ ಹೋಗಿ ಕೇಳಕ್ ಆಗ್ತಾ ಇರ್ಲಿಲ್ವಾ? ಸಾಲ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ರು. ಗ್ಯಾಪ್ ಅಲ್ಲಿ ನಾನು ಕೇಳಿದ್ರೆ ಅವ್ರು ನೊಂದ್ಕೊಳಲ್ವಾ? ರೀ ನಾನ್ ನಿಮ್ಗೆ ಹೇಳ್ತಿರೋದು ಸಾಲ ಕೇಳಿ ಅಂತಲ್ಲ, ಯಾಕೆ ಹೀಗ್ ಮಾಡ್ತಿದ್ದೀರಾ ಅಂತ ಕೇಳಿ ಅಂತ. ಓ ಗಿರಿ, ಇದೆಲ್ಲ ಸಣ್ಣ ಸಣ್ಣ ವಿಷಯ, ಅವ್ರವರೇ ಸಾಲ್ವ್ ಮಾಡ್ಕೋಬೇಕು. ಅದು ಅಲ್ದೆ ನಮ್ಮಪ್ಪ ಒಂದ್ ಮಾತು ಹೇಳ್ತಾ ಇದ್ರು. ಏನ ಹೇಳ್ತಿದ್ರು ಅಂತ ನನ್ನನ್ನು ಬೂತ್ ಕಾಲಿಗೆ ಸೇರಿಸ್ಬಿಟ್ಟಿಯ? ನಾನು ಇನ್ನೂ ಬದುಕಿದ್ದೇನೆ. ನಾನು ಹೇಳ್ತೀನಿ ಕೇಳು. ಊಟಕ್ಕೆ ಯಾವಾಗಲೂ ಮುಂದಿರಬೇಕು, ಕೂಟಕ್ಕೆ ಯಾವಾಗಲೂ ಹಿಂದಿರಬೇಕು ಅಂತ ನಮ್ಮಪ್ಪ ನಾನು ಹೇಳ್ತಿದ್ರು. ನಾನು ನನ್ನ ಮಗನಿಗೆ ಹೇಳ್ತಿದ್ದೀನಿ ಅಲ್ವೇನ ಶಿವ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಫಾಲೋ ಮಾಡೋದು. ಅದಕ್ಕೆ ಯಾವುದೇ ಗಲಾಟೆ ಆದ್ರೂ ನಾನು ಸ್ಟಾರ್ಟಿಂಗ್ ಅಲ್ಲೂ ಹೋಗಲ್ಲ, ಸೆಂಟ್ರಲ್ ಹೋಗಲ್ಲ, ಎಂಡಿಂಗ್ ಅಲ್ಲೂ ಹೋಗಲ್ಲ. ಆದ್ರೆ ಅವ್ರು ನಿಮ್ ತರ ಅಲ್ಲ ಬಿಡಿ. ಯಾವ್ದೇ ಜಗಳ ಇದ್ರು ಮೊದ್ಲು ಮಧ್ಯ ಹೋಗಿ ಬಿಡ್ಸೋರೆ ಅವರು. ಯಾರು? ಯಾರ್ರೀ? ವಿಠಲ್ ಅವ್ರು. ಗಿರಿ, ಅವನು ಬ್ಲಾಕ್ ಬೆಲ್ಟ್ ಕಣೆ. ನೀವು ಬ್ಲಾಕ್ ಬೆಲ್ಟ್ ಹಾಕಿದಿರಲ್ರಿ? ಏಯ್, ಇದು ಸೊಂಟಕ್ಕೆ ಹಾಕೋ ಬೆಲ್ಟು, ಅದು ಸೊಂಟ ಮುರಿಯೋ ಬೆಲ್ಟು. ಓ ಸರಿ, ಹಾಗಾದ್ರೆ ನಾಳೆ ನೀವು ಆ ಸೊಂಟ ಮುರಿಯೋ ಬೆಲ್ಟ್ ಹಾಕೊಂಡು ಹೋಗಿ ಆ ರೌಡಿಗಳಿಗೆ 4 ತದಕ್ ಬನ್ರಿ. ಗಿರಿ, ವೈದಿಸ್ ಕೊಲವೆರಿ. ಮನುಷ್ಯನ ಹೊಡಿಬಾರ್ದು ಕಣೆ. ನಾವೆಲ್ಲ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರೋರು. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ. ನಾವು ಮನುಜರು ಅಲ್ವೇನಪ್ಪ? ಹೌದಪ್ಪ. ಸರಿ, ಈ ಹಾಡನ್ನ ಆ ರೌಡಿಗಳಿಗೆ ಹೋಗಿ ಹೇಳಿ, ಅವರೇ ಬಾರಿಸ್ತಾರೆ ಮ್ಯೂಸಿಕ್ನ. ಓ ಗಿರಿ, ಹೇಗೆ ಹೇಳಿ ನಿನಗೆ? ಒಂದು ಕಾಲದಲ್ಲಿ ನಾನು ಕೂಡ ರೌಡಿನೇ. ಎತ್ತಿದ್ರೆ ಗದೆ, ಇಳಿಸಿದ್ರೆ ವಧೆ. ಏನಂದೆ? ಗದೆ ವಧೆ. ನನ್ನ ರೋಷ ಆವೇಶನೆಲ್ಲ ಕಟ್ಟಿಟ್ಟು ನಾನು ಯಾರ ಮೇಲೂ ಕೈ ಮಾಡಲ್ಲಮ್ಮ ಅಂತ ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿದ್ದೀನಿ. ಅದಕ್ಕೆ ನನ್ನ ಎದೆಯಲ್ಲಿ ಉರಿತಾ ಇರೋ ಜ್ವಾಲಾಗ್ನಿನ ಈ ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅದ್ಬಿಟ್ಕೊಂಡಿದ್ದೀನಿ ಗಿರಿ, ಅದ್ಬಿಟ್ಕೊಂಡಿದ್ದೀನಿ. ಓಹೋ, ಹೌದಾ ಮಾವ? ಹೌದಾನ ಶಿವು? ಹೌದಂತಮ್ಮ. ನಾನೇ ಐವಿಟ್ಟಸ್ಸು. ಏನೋಪ್ಪ, ನಂಗಂತೂ ಆ ಪವ್ಯ ಬಸ್ಸಿ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಅವರಿಬ್ರು ನಾ ಭಗವಂತನೇ ಕಾಪಾಡ್ಬೇಕು. ಮೇಂಟೈನ್ ಆಯ್ತು. ಥ್ಯಾಂಕ್ಸ್ ಫಾರ್ ದಿ ಕೋಆಪರೇಷನ್.
ವಿಚಿತ್ರ ಹುಡುಗ. ಅಪ್ಪ ಭಗವಂತ, ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಸಿಕ್ತು ಅಂತ ಖುಷಿ ಆದ್ವಿ, ಆದ್ರೆ ಅದು ಅರ್ಧದಲ್ಲೇ ಕೈತಪ್ಪ ಹೋಗ್ಬಿಡ್ತು. ಲಕ್ಕಿ ಡಿಪ್ಪಲ್ಲಿ 50 ಲಕ್ಷ ಬರುತ್ತೆ ಅನ್ಕೊಂಡ್ವಿ, ಆದ್ರೆ ಅದು ನೀರಲ್ಲಿ ಹೋಮ ಮಾಡ್ದಾಗ ಆಗೋಯ್ತು. ಪದೇ ಪದೇ ಕೈಗೆ ಬಂತು ಬಾಯಿಗೆ ಬರ್ದೇ ಇರೋ ಹಾಗೆ ಆಗ್ತಾ ಇದೆ. ಏನೋ ಮನಸ್ಸಲ್ಲಿ ಒಂಥರ ತಳಮಳ. ಕಾಶಿಗೆ ಹೋಗೋಣ ಅನ್ಕೊಂಡ್ವಿ, ಆದ್ರೆ ಅದು ಆಗ್ಲೇ ಇಲ್ಲ. ನಿನ್ ಪ್ರಸಾದ ಏನೋ ನಮ್ ಕೈಗೆ ಬಂದು ತಲುಪ್ತು, ಆದ್ರೆ ನಾವೇ ಅಲ್ಲಿಗೆ ಬಂದು ನಿನ್ ದರ್ಶನ ಮಾಡಿ ಸೇವೆ ಮಾಡ್ಬೇಕು ಅನ್ಕೊಂಡ್ವಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡ್ತು. ಅದಕ್ಕೆ ಇವತ್ ನಾನು ಉಪವಾಸ ಇದ್ದು ನಿನಗೆ ಅಂತ ವಿಶೇಷವಾಗಿ ದೀಪಾಲಂಕಾರ ಸೇವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಡಿದ ತಕ್ಷಣ ವರ ಕೊಡೋನ್ ಶಿವ ಅಂತೆ, ಆದ್ರೆ ನೀನು ನಮಗೆ ಎಣ್ಣೆ ಕೊಟ್ರೆ ಬತ್ತಿ ಕೊಡಲ್ಲ, ಬತ್ತಿ ಇದ್ರೆ ಎಣ್ಣೆ ಇರಲ್ಲ. ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ಎಣ್ಣೆ ಬತ್ತಿ ಎರಡು ಸಿಗೋ ಹಾಗೆ ಮಾಡಪ್ಪ ತಂದೆ. ಕೊಡೋದೇನೋ ಕೊಡ್ತೀಯ, ಬೆಳ್ಳಿ ಬಟ್ಲಲ್ಲಿ ತುಪ್ಪ ಹಾಕುವಂತ ವರ ಕೊಡಪ್ಪ ಸ್ವಾಮಿ. ಲೇ, ಈ ಬಟ್ಟೆ ಓಡಿಸ್ಕೊಳ್ಳೋ ಕೆಲಸ ನಿಮ್ಮ ಅಕ್ಕನ ಕೈಲಿ ಮಾಡಿಸ್ಕೊಳಕ್ ಆಗಲ್ವೇನೋ? ಎಕ್ಸಾಮ್ ಟೈಮ್ ಅಲ್ವಾ ತಾತ, ಕಾಲೇಜಿಂದ ಏನೋ ಸ್ಪೆಷಲ್ ಕ್ಲಾಸ್ ಅಂತ ಹೇಳಿದಾರಂತೆ, ಅದಕ್ಕೆ ಹೋಗಿದ್ದಾಳೆ. ಅವಳಿಗೆ ಸ್ಪೆಷಲ್ ಕ್ಲಾಸು, ನಮಗೊಳ್ಳೆ ಟಾಸ್ಕ್. ತಾತ, ಈ ಪೂಜೆ ಮತ್ತೆ ವಿಶೇಷವಾದ ದಿನ ಹಬ್ಬ ಎಲ್ಲ ಬಂದಾಗ ಯಾಕೆ ತುಂಬಾ ಜನ ಪಂಚೆ ಉಟ್ಕೋತಾರೆ? ಕಂದ, ಆ ಪಂಚೆ ಮಹಾತ್ಮೆ ಏನ್ ಗೊತ್ತೇನೋ ನಿನಗೆ? ಹುಟ್ಟರೆ ಪಂಚೆಯಾದೆ, ತಲೆಗೆ ಸುತ್ತಿದರೆ ಪೇಟವಾದೆ, ಹೊದ್ದುಕೊಂಡರೆ ಬೆಚ್ಚನೆಯ ಹೊದ್ದಿಕೆಯಾದೆ, ಸ್ನಾನ ಮಾಡಿ ಒರೆಸಿಕೊಂಡರೆ ಟವಲಾದೆ, ನೀನಾರಿಗಾದೆಯೋ ಎಲೆ ಪ್ಯಾಂಟೆ. ಆಯ್ತು, ನಿನ್ನ ಹೇರ್ ಸ್ಟೈಲ್ ಅಲ್ಲ ನೀನು ಮಾಡ್ಕೊ, ಯಾಕಂದ್ರೆ ನನ್ನ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದೇ ನನ್ನ ಕಷ್ಟ. ಬೆಂಕಿಪಟ್ಟಣ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ದೀಪೋತ್ಸವಕ್ಕೆ ಬಂದ ಚಿತ್ರನಟಿ ದೀಪ. ಮನೇಲಿ ದೀಪೋತ್ಸವ ನಡೀತಾ ಇದೆಯಾ? ಬೆಂಕಿಪಟ್ಟಣ ರೀ, ಪೂಜೆ ಮಾಡ್ತೀಯ ಸರಿ, ಆದ್ರೆ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪೂಜೆ ಆಗಿಲ್ವಾ? ದೇವ್ರ ಪೂಜೆಗೆ ಯಾರಾದ್ರೂ ಲೆಕ್ಕ ಹಾಕ್ತಾರೇನ್ರಿ? ಹೋಗ್ಲಿ ಬಿಡು, ಬಾಗ್ಲಾದ್ರೂ ಹಾಕು, ಯಾರಾದ್ರೂ ದೃಷ್ಟಿ ಹಾಕ್ಬಿಟ್ರೆ. ಪೂಜೆ ಟೈಮಲ್ಲಿ ಬಾಗ್ಲು ಹಾಕಿದ್ರೆ ಮನೆ ಒಳಗಡೆ ಬರ್ಬೇಕಾಗಿರೋ ದೇವ್ರು ಹಂಗೆ ವಾಪಸ್ ಹೊರಟೋಗ್ತಾನೆ. ಇಲ್ಲಾಂದ್ರೆ ಒಳಗಡೆ ಬಂದು ಕೂತ್ಕೊಂಡು ಕಾಪಿ ಟೀ ಕುಡ್ಕೊಂಡು ಹೋಗ್ತಾರಾ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ನನ್ನ ಟೆನ್ಷನ್ ನನ್ಗೆ. ಅಲ್ಲೇ ಇಟ್ಟಿದ್ ಬೆಂಕಿಪಟ್ಟ ಕಾಣ್ತಾ ಇಲ್ವಲ್ಲ ಅಂತ. ಏನಾರು ಇದ್ರು ಕೊಡಿಮ್ಮ, ತುಂಬಾ ಹಸಿವಾಗ್ತಿದೆ. ಪೂಜೆ ಇನ್ನೂ ಆಗಿಲ್ಲಪ್ಪ, ಆಮೇಲೆ ಬಾ. ಏನಮ್ಮ ಹುಡುಕ್ತಾ ಇದ್ಯಾ? ಬೆಂಕಿಪಟ್ಟಣ ಸಿಗ್ತಾ ಇಲ್ಲ ಮಾವ. ಹೋಗ್ಲಿ ಬಿಡಮ್ಮ, ಅದಕ್ಕೆ ಯಾಕೆ ಯೋಚನೆ? ಎದುರುಗಡೆ ಅಂಗಡಿ ಇದೆ, ಹೋಗಿ ತಗೊಂಡು ಬಂದ್ಬಿಡ್ತೀನಿ. ಮಾವ ಬೇಡ ಬಿಡಿ, ಹೊಸ್ದಾಗ್ ತಂದಿರೋದಿದೆ, ಮತ್ತ್ಯಾಕ್ ತರೋದು? ಇರಿ, ನಾನು ಅಡ್ಗೆ ಮನೆ ಹುಡುಕ್ತೀನಿ. ಹುಡ್ಕಮ್ಮ. ಅಪ್ಪ, ತುಂಬಾ ಹಸಿವಾಗ್ತಿದೆ, ತಿನ್ನಕ್ಕೆ ಏನಾರು ಕೊಡಿಯಪ್ಪ. ಸ್ವಲ್ಪ ಇರಪ್ಪ. ಮುಂದಿನ ಸಲ ದಿನಸಿ ಬರಿಬೇಕಾದ್ರೆ ಒಂದ್ ಬಂಡ್ಲು ಬೆಂಕಿಪಟ್ಟಣ ಬರಿಬೇಕು. ನಮ್ಮನೇಲಿ ಮಾತ್ರ ಇಟ್ ವಸ್ತು ಇಟ್ ಜಾಗದಲ್ಲಿ ಇರಲ್ವಾ, ಅಥವಾ ಎಲ್ರ ಮೊದಲು ಹಿಂಗೆ ಆಗತ್ತಾ? ನೈವೇದ್ಯಕ್ಕೆ ಬಿಟ್ರೆ ಊಟಕ್ಕಿಂತ ಒಲೆ ಹಚ್ಚಿರಲ್ಲ ಇವಳು. ನೈವೇದ್ಯನೇ ಕೊಟ್ರೆ ಸ್ವಲ್ಪ ತಡಿಯಪ್ಪ. ಭಗವಂತ, ನಿನಗೆ ಗೊತ್ತು, ನನ್ನ ಜೇಬು ಫುಲ್ಲು ವೇಕೆನ್ಸಿ, ಹುಡುಕಿದ್ರೂ ಸಿಗ್ತಿಲ್ಲ ಕರೆನ್ಸಿ. ಪಾಪ ಹಸು ಅಂತ ಬಂದಿದ್ದಾರೆ, ಇಟ್ಸ್ ಆಕ್ಚುಲಿ ಎಮರ್ಜೆನ್ಸಿ. ಅದಕ್ಕೆ ನಿನಗಿಟ್ಟಿರೋ ನೈವೇದ್ಯನ ಅವ್ರಿಗೆ ಕೊಟ್ಬಿಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್. ಥ್ಯಾಂಕ್ ಯು, ಸಾರಿ. ಹಸ್ದಿರೋ ಹೊಟ್ಟೆಗೆ
ಅನ್ನ ಕೊಟ್ಟಿದ್ದೀರ. ಆ ಭಗವಂತ ನಿಮ್ಮನ್ನ ಚೆನ್ನಾಗಿಟ್ಟು. ಇರಿ. ಬಟ್ಟೆ ಸ್ವಲ್ಪ ಇಲ್ಲೇ ಇರಪ್ಪ, ಬಂದೆ. ಮಾಡ್ತಿರೋದು ದೀಪಾಲಂಕಾರ ಸೇವೆ. ದೀಪನೇ ಹಚ್ತಾ ಇದ್ರೆ ಪೂಜೆ ಹೇಗೆ ಪೂರ್ತಿ ಆಗುತ್ತೆ? ಅಲ್ಲಮ್ಮ, ಇಷ್ಟೊತ್ತಿಗೆ ಫ್ಯಾಕ್ಟ್ರಿಗೆ ಹೋಗಿ ಬಿಸಿ ಬಿಸಿ ಬೆಂಕಿ ಪಟ್ಟೆ ತಂದ್ಬಿಡ್ಬೋದಾಗಿತ್ತಲ್ಲಮ್ಮ. ಮಾವ, ನೀವು ನನ್ನ ಆಡ್ಕೋತಿದ್ದೀರಾ? ಇಲ್ಲಮ್ಮ, ನಿನ್ನ ಆಡ್ಕೋತೀನ ನಾನು. ಅಯ್ಯೋ, ಅಯ್ಯ ತೋಳಿ ತೋಳಿ ತೋಳಿ. ಈ ಹರಿದಿರೋ ಬಟ್ಟೆ ತೆಗೆದು ಈ ಬಟ್ಟೆ ಹಾಕೊಳ್ಳಪ್ಪ. ಒಗ್ದಿದೆ. ದೇಹಿ ಅಂತ ಹೋಗಿದ್ರೆ ಮುಂದಕ್ಕೆ ಹೋಗೋ ಅಂತೇಳೋ ಜನ ಇರೋ ಈ ಕಾಲದಲ್ಲಿ ಹಸ್ತಿರೋ ಹೊಟ್ಟೆಗೆ ಅನ್ನನೂ ಕೊಟ್ಟಿದ್ದೀರ, ಬಟ್ಟೆನೂ ಕೊಟ್ಟಿದ್ದೀರ. ಒಂದು ಸಾರೇ ಹೇಳ್ತೀನಿ, ಇಂಥ ಮನೆಯಲ್ಲೇ ಆ ಭಗವಂತ ಯಾವಾಗಲೂ ನೆಲೆಸಿರ್ತಾರೆ. ನೀವು ಮುಂದಕ್ಕೆ ಬರ್ತೀವಿ, ಈ ಮನೆ ಏಳ್ಗೆ ಆಗುತ್ತೆ. ಆ ಭಗವಂತ ಒಳ್ಳೇದು ಮಾಡ್ತಾರೆ. ಭಗವಂತ, ಇವತ್ತು ನನ್ನಿಂದ ಇವ್ರ ಹಸಿವು ನೀಗಿಸೋ ಹಾಗೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಂಥ 100 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಹಾರ್ಟ್ಸ್ ಇದೆ, ಆದರೆ ನೋಟ್ಸ್ ಇಲ್ಲ. ಬಟ್ ಐ ನೋ ನೀನು ನನಗೆ ಕೊಟ್ಟೇ ಕೊಡ್ತೀಯಾ. ಇಂಥವ್ರನ್ನೆಲ್ಲ ನಾನು ನೋಡ್ಕೊಂಡೇ ನೋಡ್ಕೋತೀನಿ. ಹಬ್ಬ ಸಿಕ್ತು. ರೀ, ನೀನು ಸಿಕ್ಕಾಪಟ್ಟೆ ಫಸ್ಟು. ಇಷ್ಟು ಬೇಗ ಇಷ್ಟು ದೀಪಗಳನ್ನ ಹಚ್ಬಿಟ್ಟಿದ್ಯಾ? ರೀ, ನಾನು ಈಗ ತಾನೇ ಬೆಂಕಿ ಪಟ್ಟಣ ತಗೊಂಡ್ ಬರ್ತಾ ಇದ್ದೀನಿ. ನಾನು ಎಲ್ಲಿಂದ ಹಚ್ಲಿ? ನೀವೇ ಹಚ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದೀರಾ? ಚೆನ್ನಾಗಿ ಹೇಳಿ. ಮೊದಲೇ ಕಾಸ್ಟ್ಲಿ ಪೂಜೆ ಅಂತ ಫೀಲಿಂಗಲ್ಲಿದ್ದೀನಿ. ನಾನು ಇಷ್ಟೊಂದು ದೀಪಗಳನ್ನ ಹಚ್ತೀನಾ? ಅಪ್ಪ ಅಪ್ಪ, ದೀಪಗಳನ್ನ ನೀನೇನಾರು ಹಚ್ಚಿದ್ಯಾ? ಅಯ್ಯ, ತಲೆಗೆ ಬಣ್ಣ ಹಚ್ಚಕ್ ಪುರ್ಸೊತ್ತಿಲ್ಲ. ನಾನು ಯಾಕಪ್ಪ ದೀಪ ಹಚ್ಚಲಿ? ನಾನು ಹಚ್ಚಿಲ್ಲ, ನೀನು ಹಚ್ಚಿಲ್ಲ, ನಾನು ಹಚ್ಚಿಲ್ಲ. ಏನು ತಂತಾನೆ ಅಂಟ್ಕೊಂಡ್ಬಿಡ್ತಾ? ರೀ, ಇತ್ತೀಚೆಗೆ ನೀವು ಒಬ್ಬರೇ ಯಾರ ಹತ್ರನೂ ಮಾತಾಡ್ತಿರ್ತೀರಲ್ಲ, ಅವರೇ ಬಂದು ಹಚ್ಚಿರ್ಬೇಕು. ತಮಾಷೆ ಮಾಡಿ ಸಾಕು ರೀ. ಪೂಜೆ ಮಾಡೋದಕ್ಕೆ ಹೊತ್ತಾಗತ್ತೆ. ಮಾವ, ಸ್ಕಂದ, ಪೂಜೆ ಮಾಡೋಣ ಬನ್ನಿ. ಹಾ ಹಾ ಹಾ. ಏ ಸ್ಕಂದ, ಬೇಗ ಬಾರ.
ನಿನಗೆ ಅಂತ ಇಟ್ಟ ನೈವೇದ್ಯ ಎಲ್ಲಿ ಸೇರಿಸ್ಬೇಕು ಅಂತ ನಿನ್ನ ಇಚ್ಛೆ ಇತ್ತು ಅಲ್ಲಿಗೆ ಸೇರಿಸಿದ್ದೀಯ. ನಾನು ಸಂಪತ್ತಾಗಿ ಬರಲ್ಲ, ಶಕ್ತಿಯಾಗಿ ಬರ್ತೀನಿ. ನಿನ್ ಜೊತೆ ಒಳ್ಳೆ ಸ್ನೇಹಿತನಾಗಿ ನಾನು ಸದಾಕಾಲ ಇರ್ತೀನಿ. ನನ್ನ ಜೊತೆ ಗೆಳೆಯನಾಗಷ್ಟೇ ಅಲ್ಲ, ಶಕ್ತಿಯಾಗೂ ಇರ್ತೀನಿ ಅಂತ ಈ ಪವಾಡ ಎಲ್ಲ ಮಾಡಿದೀಯ. ನಮ್ಮಂತ ಮಿಡ್ಲ್ ಕ್ಲಾಸ್ಗೆ ನೀನು ಚೈತನ್ಯವಾಗಿರ್ತೀಯ, ಕುಸಿದು ಬಿದ್ದಾಗ ಎತ್ತು ಹಿಡಿತೀಯ ಅನ್ನೋ ನಂಬಿಕೆ ಒಂದೇ ನಮ್ಮನ್ನ ಉಸಿರಾಡಿಸ್ತಾ ಇರೋದು. ನಮ್ಮ ಉಸಿರಿನ ಒಡೆಯಾನೆ, ನಮ್ಮ ಕನಸುಗಳಿಗೆ ಏಣಿ ನೀನು ತಂದ ಬೆಳಕು ನಮ್ಮ ಬಾಳು ಬೆಳಗುತ್ತೆ ಅನ್ನೋ ನಂಬಿಕೆ ನನಗಿದೆ ತಂದೆ, ನನಗಿದೆ. ರೀ ಆರತಿ ತಗೊಳ್ಳಿ. ರೀ ಅದ್ಯಾಕೆ ಹಾಗೆ ನೋಡ್ತಿದ್ದೀರಾ? ಏನೋ ನಿಜವಾಗ್ಲೂ ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ ಅನ್ನೋ ಹಾಗೆ. ಆರತಿ ತಗೊಳ್ರಿ. ಇಬ್ಬರ ಜಗಳ ಬಿಡಿಸಲು ಹೋದ ಮೂರನೇ ವ್ಯಕ್ತಿಗೆ ಚಾಕುವಿನಿಂದ ಇರ್ತ. ಅಯ್ಯಪ್ಪ ಕೇಳಿದೆಯಮ್ಮ ಗಿರಿಜಾ? ಹಾಗಂತ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತೀರಾ ಮಾವ? ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತ ಯಾರು ಹೇಳಿದ್ರು? ನೋಡೋದೇ ಬೇಡ, ನಮ್ಮ ಪಾಡು ನಾವು ಬಂದ್ಬಿಡ್ಬೇಕು. ಕರೆಕ್ಟ್ ಮಗನೇ. ನೋಡಿಯಮ್ಮ, ನಾನು ನನ್ನ ಮಗ ಇಬ್ರು ಒಂದೇ ಪಿನ್ ಅಲ್ವಲ್ಲ? ಹೌದು. ಅಲ್ಲ, ಎಲ್ರು ಹೀಗೆ ಸುಮ್ಮನಾಗ್ಬಿಟ್ರೆ ಅನ್ಯಾಯನ ಪ್ರಶ್ನೆ ಮಾಡೋರು ಯಾರು? ಪೊಲೀಸು. ಏ ಪ್ರಣಿ, ಅಲ್ಲಮ್ಮ, ನಮ್ ಪೊಲೀಸ್ ಚಿಕ್ಕಪ್ಪಂಗ್ ಹೇಳಿದ್ರೆ ಅವರೆಲ್ಲ ಸಾಲ್ವ್ ಮಾಡ್ತಾರಲ್ವಾ? ಅವ್ನು ಬರೀ ಬಜ್ಜಿ ಪೊಲೀಸ್. ಸುಮ್ನೆ ಇರ್ರಿ. ನೆರೆ ಹೊರೆಯವರು ಅಂದ್ರೆ ಅವ್ರು ನಮಗಾಗ್ಬೇಕು, ನಾವು ಅವ್ರಿಗಾಗ್ಬೇಕಪ್ಪ. ಆಗಬೇಕು ಆದ್ರೆ ಆಗಕ್ ಹೋಗಿ ನಾವೇ ಹೋಗಬಾರ್ದು. ರೀ ಆಫೀಸ್ ಟೈಮ್ ಆಯ್ತು, ಸ್ನಾನ ಮಾಡ್ಕೊಂಡು ಹೋಗ ಬೇಗ. ಕಾಪಿ ಕುಡ್ಬಿಟ್ಟು ಮಾವ, ನಮ್ಮ ಇನ್ನೇನಮ್ಮ, ನನ್ ಮಾತ್ ಸ್ವಲ್ಪ ಕೇಳಿ. ಎಲ್ಲಾದ್ರೂ ಗಲಾಟೆ ಆಗ್ತಾ ಇದ್ರೆ ಎಲ್ರು ನಿಂತ್ಕೊಂಡು ಸುಮ್ನೆ ನೋಡ್ತಾ ಇರ್ತಾರೆ. ಆದ್ರೆ ಯಾರಾದ್ರೂ ಒಬ್ರು ಧೈರ್ಯ ಮಾಡಿ ಪ್ರಶ್ನೆ ಮಾಡಿದ್ರೆ ಎಲ್ರು ಕೇಳಕ್ ಶುರು ಮಾಡ್ತಾರೆ. ಆಗ ಅವರು ಹೊಡೆಯಕ್ ಶುರು ಮಾಡ್ತಾರೆ, ಕೇಳಿದವರೆಲ್ಲ ಓಡೋಗ್ತಾರೆ. ಸರಿ ಬಿಡಿ, ನನ್ ಮಾತನ್ನ ನೀವ್ ಯಾವಾಗ ತಾನೇ ಕೇಳಿದಿರಾ? ಒಂದ್ ಮಾತು ಹೇಳ್ತೀನಿ ಕೇಳಿ. ಅನ್ಯಾಯನ ನೋಡ್ಕೊಂಡು ಸುಮ್ನೆ ಇದ್ರೆ ಅದ್ರ ಪಾಪ ನಮಗೆ ಸುತ್ಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ಆಯ್ತು. ಹಾಗಾದ್ರೆ ಅಮ್ಮ, ನಾನು ಇವತ್ ನಮ್ ಟೀಚರ್ನ ಪ್ರಶ್ನೆ ಮಾಡ್ತೀನಿ. ಏನಂತ? ಅವರು ನನ್ನ ಫ್ರೆಂಡ್ ರಾಹುಲ್ಗೆ ನೀನ್ ಮಾತಾಡ್ತೀಯ ಅಂತ ಹೊಡಿತಿರ್ತಾರೆ. ಅಪ್ಪ ಫೈಟರ್ ಜಾನೆ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡಿದ್ಯಾ, ಇವನಿಗೂ ನಿನ್ ಬುದ್ಧಿನೇ ಬಂದಿದೆ. ನೋಡಪ್ಪ, ನಮ್ಮ ಪಾಡು ನಾವು ಹೋಗ್ಬೇಕು, ನಮ್ಮ ಕೆಲಸ ಮುಗಿಸ್ಕೋಬೇಕು, ನಮ್ಮ ಪಾಡು ನಾವು ಬಂದ್ಬಿಡ್ಬೇಕು. ಮಧ್ಯ ನಾವು ಯಾರ ತಂಟೆಗೂ ಹೋಗ್ಕೊಡ್ದು, ಅರ್ಥ ಆಯ್ತಾ? ಆದ್ರೆ ಈಗ ನಾನು ಯಾರ ಮಾತಂತ ಕೇಳಲಿ? ರೀ, ಆ ಮಗುಗೆ ಕನ್ಫ್ಯೂಸ್ ಮಾಡ್ಬಿಟ್ರಲ್ರಿ. ಹೋಗಿ ಸ್ನಾನಕ್ಕೆ ಹೋಗಿ. ನೀವು ನೀರು ಸರಿಯಾಗಿ ಕಾದಿದೆ. ಅಂದ್ರೆ ನೀರು ಸರಿಯಾಗಿ ಕಾದಿದೆ ಅಂತ ಹೇಳ್ದೆ ರೀ. ನನಗೆ ಸರಿಯಾಗಿ ಕಾದಿದೆ ಅಂತ ಕೇಳಿ. ಕಟ್ಟಡ ಕುಸಿದು ಕಾರ್ಮಿಕನ ಸಾವು. ಇಲ್ಲಿ ಪೇಪರ್ ಬಂದಿರೋದಪ್ಪ ನೋಡು. ಬುದ್ಧಿ ಹೇಳಬೇಡ, ನಿನ್ನ ಗುದ್ದಿ ಕೊಲ್ಲುವಲ್ಲಿ. ನಿಲ್ಲಿಸ್ರು. ವ್ಯಾಪಾರ ಮಾಡೋ ವೇಳೆದಾಗ ಬಂದಿಂಗೆ ಧನಕ್ಕೆ ಬಡ್ದಂಗ ಬಡದ್ರ ನಾವು ದುಡ್ದು ನಿಮ್ಗೆ ಹೆಂಗ ರೊಕ್ಕ ಕೊಡೋದ್ರು? ನಿನ್ನ ಅಂಗಡಿಲಿ ಏನ್ ಚೆನ್ನಾಗೈತೆ ಅಂತ ವ್ಯಾಪಾರ ಆಗುತ್ತೆ.
ಯಾವ್ದು ಬೇಕು ಕೇಳ್ರಣ್ಣ, ಬಿಸಿ ಮಾಡ್ಕೊಡ್ತೀವಿ. ಬಿಸಿ ಹಾಕಣ. ನೀ ದುಡ್ಡು ಕೊಡೋವರೆಗೂ ನಾನು ಕೊಡ್ತಾನೇ ಇರ್ತೀನಿ, ನೀನು ಈಸ್ಕೊಂತಾನೇ ಅಣ್ಣ ನೀವು ಕೊಟ್ಟಂಗ್ ಇಸ್ಕೊಳಕದೇನ ರಾಮನವಮಿ ಬಾಣಕಾಯಣ್ಣ. ಡೇಂಜರ್ ನಾಗನ್ ಕಣ್ತಪ್ಸೆ ಓಡಕ್ತಿಯಾ? ಏ ಪುಂಗಿ ಅಣ್ಣ ಓದೋರ್ಗೆ ಈ ರೋಡಿಸ್ ಇದನ್ನ ಗ್ರೌಂಡ್ ಅನ್ಕೊಂಡಿದಾರ. ರಾತ್ರಿ ಒಂದು ರೌಂಡು, ಬೆಳಗ್ಗೆ ಒಂದು ರೌಂಡು ಹೊಡಿತಾನೆ ಇದ್ದಾರೆ. ಅದನ್ನೇ ನಾನು ಕೇಳ್ತಾ ಇರೋದು, ನಾವ್ಯಾಕೆ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ. ಇರಬಾರ್ದು. ನಿನ್ ಪಾಡಿನ ನಿನ್ ಮನೆ ಒಳಗೆ ಹೋಗ್ಬೇಕು, ನನ್ನ ಪಾಡಿನ ನಾನು ಆಫೀಸ್ಗೆ ಹೋಗ್ಬೇಕು. ಅದೇ ಟ್ಯಾಲೆಂಟು. ಟ್ಯಾಲೆಂಟು ಕೇಳ್ರಿ ಯಾಕೆ ಹೊಡಿತಿದ್ದಾರೆ ಅಂತ. ಹೆಡೆ ಎತ್ಕೊಂಡು ಬಿಸ್ಕೊಡ್ತಾರೋ ಹಾವ್ ಹತ್ರ ಹೋಗಿ ಹಾವೇ ಹಾವೆ, ದಿಸ್ ಇಸ್ ನಾಟ್ ದ ವೇ, ಗೋ ಅವೇ ಅಂದ್ರೆ ಅದು ಹೋಗ್ಬಿಡುತ್ತಾ? ನಿನಗೆ ಸಾವೇ ಅಂತ ಕಚ್ಚಿಬಿಡುತ್ತೆ. ಸರಿ ನಾನೇ ಹೋಗಿ ಕೇಳ್ತೀನಿ. ನಿನ್ನ ನೀನ್ ಲೇಡಿ ಜಾಕಿ ಚಾನ್ ಅನ್ಕೊಂಡ್ಬಿಡಿದ್ಯಾ? ಹೋಗ್ಲೇಬೇಕಾ? ಹೋಗ್ರಿ.